ಚಿಕ್ಕ ಮಕ್ಕಳ ಕಣ್ಣುಗಳಿಗೆ ಹಾಗೂ ಹಣೆಗೆ ಕಾಡಿಗೆಯನ್ನು ಲೇಪಿಸುವುದರಿಂದ ಅವರು ದೃಷ್ಟಿದೋಷಕ್ಕೆ ಗುರಿಯಾಗುವುದಿಲ್ಲ. ಮಧ್ಯಾಹ್ನದ 12 ಗಂಟೆಯ ಸಮಯದಲ್ಲಿ ಸಾಸಿವೆ, ಉಪ್ಪು, ಒಣಮೆಣಸಿನಕಾಯಿ ಈ ಮೂರನ್ನು ಮುಷ್ಟಿಯಲ್ಲಿ ಹಿಡಿದು ಮಗುವಿನ ಮೇಲೆ 7 ಬಾರಿ ನಿವಾಳಿಸಿ ಬೆಂಕಿಯಲ್ಲಿ ಹಾಕಬೇಕು. ಈ ಉಪಾಯವನ್ನು ಮೌನವಾಗಿದ್ದುಕೊಂಡೇ ಮಾಡಬೇಕು. ಶುದ್ಧವಾದ ಗೋಮಯದಿಂದ ಪ್ರಣತಿಯೊಂದನ್ನು ನಿರ್ಮಿಸಿ ಅದರಲ್ಲಿ ಬತ್ತಿಯನ್ನಿರಿಸಿ ಸಾಸಿವೆ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಬೆಲ್ಲವನ್ನಿರಿಸಬೇಕು. ನಂತರ ಅದನ್ನು ಮನೆಯ ಮುಖ್ಯದ್ವಾರದ ಹೊಸ್ತಿಲ ಮೇಲೆ ಬೆಳಗಿಸಿ ಆ ದೀಪವನ್ನು ದೃಷ್ಟಿ ತಗುಲಿದ ಮಗುವಿಗೆ ತೋರಿಸಬೇಕು. ನಂತರ ಅದನ್ನು ಪಾದರಕ್ಷೆಯಿಂದ ಆರಿಸಬೇಕು. ದೃಷ್ಟಿದೋಷ ಶಮನವಾಗುತ್ತದೆ. ಹಸುವಿನ ಹಸಿಯ ಹಾಲನ್ನು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಎಡಗೈಯಲ್ಲಿ ಹಿಡಿದು ಅದನ್ನು ಮಗುವಿನ ಶಿರದ ಮೇಲೆ 7 ಬಾರಿ ನಿವಾಳಿಸಿ ನಂತರ ಆ ಹಾಲನ್ನು ನಾಯಿಗೆ ಹಾಕುವುದರಿಂದ ದೃಷ್ಟಿದೋಷ ದೂರವಾಗುತ್ತದೆ. ಪಟಕದ ತುಂಡೊಂದನ್ನು ದೃಷ್ಟಿದೋಷ ತಗುಲಿದ ಬಾಲಕನ ಮೇಲೆ 7 ಬಾರಿ ನಿವಾಳಿಸಿ ಅದನ್ನು ಒಲೆಯಲ್ಲಿ ಹಾಕಬೇಕು. ನಿಯಮಿತವಾಗಿ 3 ದಿನಗಳವರೆಗೆ ಈ ಉಪಾಯವನ್ನು ಮಾಡುವುದರಿಂದ ದೃಷ್ಟಿದೋಷ ಶಮನವಾಗುತ್ತದೆ. ಸ್ನೇಹಿತರೆ, ಇಂತಹ ವಿಡಿಯೋಗಳಿಗಾಗಿ BR ಬುಕ್ಸ್ ಲೈಬ್ರರಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.